ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನೆಯ ಅವರ ಪೂಜಾ ತಂತ್ರ ಕಥೆಯನ್ನು ಮತ್ತೆ ಮುಂದುವರಿಸೋಣ. ನರಸಿಂಹ ಯಂತ್ರದ ಪ್ರಭಾವದಿಂದಾಗಿ ರುಕ್ಮಿಣಿಯನ್ನು ಮುಟ್ಟಕ್ಕೆ ಭದ್ರಯ್ಯನಿಗೆ ಸಾಧ್ಯ ಆಗೋದಿಲ್ಲ. ಆದರೆ ಅವಳನ್ನು ನೆಲಮಾಳಿಗೆ ಒಂದು ಕೋಣೆಯಲ್ಲಿ ಅವನು ಬಂಧಿಸ್ಬಿಟ್ಟಿರ್ತಾನೆ. ಈ ಎಲ್ಲ ವಿಚಾರಗಳು ಶಂಕರಶಾಸ್ತ್ರಿಗಳ ಆತ್ಮದಿಂದ ಸಭಾಪತಿಗಳಿಗೆ ಗೊತ್ತಾಗುತ್ತೆ. ಅದನ್ನು ಅವರು ತಮ್ಮ ಗೆಳೆಯರು ಮತ್ತು ಹೆಂಡತಿಗೆ, ತಾಯಿಗೂ ಕೂಡ ಹೇಳ್ತಾರೆ. ಈ ದೈವಿಕ ಶಕ್ತಿ ಮತ್ತು ರಾಕ್ಷಸ ಶಕ್ತಿಗೂ ಹೋರಾಟ ಹಿಂದಿನಿಂದಲೂ ನಡೀತಾನೆ ಇದೆ ಅಲ್ವಾ ಅಂತ ಎಲ್ಲರೂ ಮಾತಾಡ್ಕೊಂಡಾಗ, ಹೌದು, ಈಗಲೂ ನಡೀತಾ ಇದೆ, ಮುಂದೂ ಇರುತ್ತೆ, ಹಿಂದೂ ಇತ್ತು, ಇದರಲ್ಲಿ ಸಂದೇಹನೇ ಇಲ್ಲ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಆಗ ಅಹೋಬಲರಾಯರು ಹೇಳ್ತಾರೆ, ಪಾಶ್ಚಾತ್ಯ ದೇಶದಲ್ಲೂ ಕೂಡ ಆತ್ಮವಾಹನೆಯ ಪ್ರಸಂಗಗಳು ನಡೀತಲೇ ಇದೆಯಂತೆ. ಕೆಲವರಿಗೆ ನಂಬಿಕೆಗೆ ಅರ್ಹ ಅನಿಸುತ್ತವೆ, ಇನ್ನು ಕೆಲವರು ಆಶ್ಚರ್ಯಕರವಾದ ಸಂಗತಿಗಳನ್ನು ಸ್ವತಃ ಪರೀಕ್ಷೆ ಮಾಡಿದ್ದಾರೆ. ಹಾಗಾಗಿ ವಿಜ್ಞಾನಿಗಳು ಕೂಡ ಇದನ್ನು ನಿಜ ಅಂತ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವಾರು ಪುಸ್ತಕಗಳನ್ನು ಅವರು ಮುಂದೆ ಇಡ್ತಾರೆ. ಇಟ್ಟುಬಿಟ್ಟು ಆತ್ಮವಾಹನೆಯ ಬಗ್ಗೆ ಅಹೋಬಲರಾಯರು ಮಾಡಿದ ಆಳವಾದ ಅಭ್ಯಾಸವನ್ನು ಗೆಳೆಯರಿಗೆ ತೋರಿಸ್ತಾರೆ. ಅನೇಕ ಪುಸ್ತಕಗಳನ್ನು ಕೂಡ ಅವರು ತೋರಿಸ್ತಾರೆ. ಇದನ್ನೆಲ್ಲ ನೋಡಿ ಗೆಳೆಯರಿಗೆ ಆಶ್ಚರ್ಯನೂ ಆಗುತ್ತೆ. ರಾತ್ರಿ ಆದ ಅನುಭವವನ್ನು ನಾನು ಅಯ್ಯಂಗಾರನಿಗೆ ಹೇಳಿದಾಗ, ನೀವು ಯಾಕೋ ಮನಸ್ಸು ಚಿಕ್ಕದು ಮಾಡಿಕೊಂಡ್ರಿ, ನಮ್ಮ ಮಾತಿನ ಸತ್ಯಾಸತ್ಯತೆಯನ್ನು ಸ್ಪಷ್ಟವಾಗಿ ತೋರ್ಸೋಕ್ಕೋಸ್ಕರ ಈ ಪುಸ್ತಕಗಳನ್ನು ತಂದೆ ಅಂತ ಅಹೋಬಲರಾಯರು ತಾವು ತಂದ ಪುಸ್ತಕಗಳನ್ನು ಅವ್ರ ಮುಂದೆ ಇಡ್ತಾರೆ. ಆ ತಮಗೋಸ್ಕರ ಸಮಸ್ತವನ್ನು ತ್ಯಾಗ ಮಾಡೋಕ್ಕೆ ಸಿದ್ಧರಾಗಿದ್ದಾರಲ್ಲ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳಿಗೆ ಸಂತೋಷನೂ ಆಗುತ್ತೆ. ಜೊತೆಗೆ ಆತುರದಿಂದ ಬುದ್ಧಿಗೇಡಿಯಾಗಿ ತಪ್ಪು ಮಾಡ್ದಂಗೆ ನಡ್ಕೊಂಡೆ ನಾನು, ಅಂದರೆ ಹಿಂದಿನ ದಿವಸ ನಿನಗೆ ಆತ್ಮವಾಹನೆ ಸಾಧಿಸಿದೆ ಅಂತ ಗೆಳೆಯರು ಹೇಳಿದ್ರು ಕೂಡ ಇಲ್ಲ ಅನ್ನೋ ಹಾಗೆ ಆತ ಸಿಟ್ಟಿನಿಂದ ಬಂದುಬಿಟ್ಟಿರ್ತಾರೆ. ಹಾಗಾಗಿ ಈಗ ತಾನು ತಪ್ಪು ಮಾಡಿದೆ ಅಂತ ಅವ್ರ ಮನಸ್ಸಿಗೆ ಅರಿವಾಗುತ್ತೆ. ಗೆಳೆಯರನ್ನ ಕ್ಷಮೆಯನ್ನು ಕೂಡ ಕೇಳ್ತಾರೆ. ಶಾಸ್ತ್ರಿಗಳ ಈ ನಿಷ್ಕಪಟ ಮನೋಭಾವ ಮಿತ್ರರಿಗೆ ಗೊತ್ತಿರುತ್ತೆ. ಆಗ ಅಹೋಬಲರಾಯರು ಒಂದೆರಡು ಕ್ಷಣ ತಡೆದು ಏನೋ ಹೇಳಬೇಕು ಅಂತ ಬಾಯಿ ತೆರೀತಾರೆ. ಅಷ್ಟರಲ್ಲಿ ಸಭಾಪತಿ ಶಾಸ್ತ್ರಿಗಳೇ ಅಂತ ಒಂದು ಗಂಭೀರವಾದ ವಾಣಿ ಕೇಳಿಸುತ್ತೆ. 3 ಜನವು ಬಾಗಿಲ ಕಡೆ ತಿರುಗ್ತಾರೆ. ಒಳಬಾಗಿಲಲ್ಲಿ ಕಮಲಮ್ಮ ಕೂತಿರ್ತಾರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಬಂದಿರೋರು ಸುದರ್ಶನಮಯ್ಯಂಗಾರ್ ಅವರ ಮಾವ ಅಲ್ವಾ ಸೌಭಾಗ್ಯ ಅಂತ ಪಿಸುದನಿಯಲ್ಲಿ ಕೇಳ್ತಾರೆ. ಆದರೆ ಸೌಭಾಗ್ಯಮ್ಮ ಅವ್ರಿಗೆ ತಕ್ಷಣ ಗುರ್ತು ಹಿಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಅತ್ತೆ ಮಾತಿಗೆ ಏನು ಉತ್ತರ ಕೊಡದೆ ಮೌನವಾಗಿ ಬಂದವರನ್ನ ನೋಡ್ತಿರ್ತಾರೆ. ಆಗ ಆತ ಹೇಳ್ತಾರೆ, ಗುರುಗಳ ಪ್ರೇರಣೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ಈ ತಕ್ಷಣ ನನ್ನ ಜೊತೆಯಲ್ಲಿ ನೀವು ಹೊರಡೋಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿಬಿಟ್ಟು ಬಂದವರು ಹೇಳ್ತಾರೆ. ಗುರುತು ಹಿಡಿಯೋಕ್ಕೆ ಸಾಧ್ಯ ಆಗದೆ ಇರೋಷ್ಟು ಅವ್ರು ಬದಲಾಗಿರ್ತಾರೆ. ಆದರೆ ಅವರ ಗಂಭೀರವಾದ ರಾಜಧ್ವನಿನೇ ಬಂದವರು ಕೃಷ್ಣಮಾಚಾರ್ಯರು ಅಂತ ಗೊತ್ತಾಗೋಗುತ್ತೆ. ದೇಶಾಂತರ ಹೋದ್ಮೇಲೆ ಒಂದೇ ಒಂದು ಸಲನೂ ಕೂಡ ಮುಖ ತೋರಿಸಿದ್ದ, ಅಂದರೆ ಒಂದು ಸಲ ಮಾತ್ರ ಬಂದು ಹೋಗಿದ್ದ ಆಚಾರ್ಯರು ಈಗ ಎಲ್ಲಿಂದ ಬಂದರು, ಹೇಗೆ ಬಂದರು, ಶಾಸ್ತ್ರಿಗಳನ್ನ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಈ ಥರ ನಾನಾ ಪ್ರಶ್ನೆಗಳು ಸುದರ್ಶನ ಮತ್ತು ಅಹೋಬಲರಾಯರಿಗೆ ಮನಸ್ಸಲ್ಲಿ ಹುಟ್ಟುತ್ತೆ. ಆದರೆ ಮಾತಾಡೋಕ್ಕೆ ಸಾಧ್ಯವೇ ಆಗದೆ ಇರೋ ಹಾಗೆ ಅವ್ರ ಬಾಯಿ ಕಟ್ಟಿರುತ್ತೆ. ಸುದರ್ಶನ, ಅಹೋಬಲ, ನೀವು ನನ್ನ ಜೊತೆ ಬರಬೇಕು, ಬೇಗ ಹೊರಡಿ ಅಂತ ಕೃಷ್ಣಮಾಚಾರ್ಯರು ಹೊರಬಾಗಿಲಿನ ಕಡೆಗೆ ಮತ್ತೆ ಹೆಜ್ಜೆ ಇಡ್ತಾರೆ. 3 ಜನ ಮಿತ್ರರು ಪರಸ್ಪರ ಮುಖ ನೋಡಿಕೊಳ್ತಾರೆ. ಮೌನವಾಗಿ ಎದ್ದು ಮಂತ್ರಮುಗ್ಧರಾದ ಹಾಗೆ ಆಚಾರ್ಯರನ್ನ ಹಿಂಬಾಲಿಸ್ತಾರೆ. ಈ ಅನಿರೀಕ್ಷಿತ ಪ್ರಸಂಗ ಅರ್ಥನೆ ಕಲ್ಪಿಸೋಕ್ಕೆ ಆಗದೆ ಸೌಭಾಗ್ಯಮ್ಮ ಮತ್ತು ಕಮಲಮ್ಮ ಅವಾಕ್ಕಾಗಿ ನಿಂತಿರ್ತಾರೆ. ಶಾಸ್ತ್ರಿಗಳ ಮನೆಯ ಆವರಣವನ್ನು ದಾಟಿದ ತಕ್ಷಣ ಕೃಷ್ಣಮಾಚಾರ್ಯರು ಹೇಳ್ತಾರೆ, ಗುಟ್ಟಹಳ್ಳಿಲಿರೋ ನಮ್ಮ ಹಳೆ ಮನೆಯನ್ನ ಸಾಯಂಕಾಲದ ಹೊತ್ತಿಗೆ ಸ್ವಚ್ಛಗೊಳಿಸ್ಬೇಕು ಸುದರ್ಶನ, ಈ ಕೆಲಸ ನಿಂಗೆ ಸೇರಿದ್ದು, ಬೇಗ ಹೊರಡು ಅಂತ ಆಜ್ಞಾಪಿಸ್ತಾರೆ. ಆಗಲಿ ಅಂತ ಹೇಳಿಬಿಟ್ಟು ಅಯ್ಯಂಗಾರ್ ಹೋದ ನಂತರ ಕೃಷ್ಣಮಾಚಾರ್ಯರು ರಾಯರ ಕೈಗೆ ಒಂದು ಕೈ ಬರಹದ ಪುಸ್ತಕವನ್ನು ಕೊಡ್ತಾರೆ. ಇದರಲ್ಲಿ ಬರೆದಿರೋ ಹಾಗೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ವಸ್ತು ಸಾಮಗ್ರಿಗಳು ಬೇಕೋ ಅವನ್ನೆಲ್ಲ ಅಣಿ ಮಾಡೋದು ನಿಮ್ಮ ಕೆಲಸ. ಆದರೆ ಈ ಪುಸ್ತಕವನ್ನು ನೀವು ಯಾರಿಗೂ ತೋರಿಸ್ಕೊಡ್ದು, ಈ ಕ್ಷಣದಿಂದಲೇ ನೀವು ಸಿದ್ಧತೆಗಳನ್ನು ಮಾಡಬೇಕು ಅಂತ ಹೇಳಿದಾಗ ಅಹೋಬಲರಾಯರು ಕೂಡ ಏನು ಮಾತಾಡದೆ ಆಚಾರ್ಯರ ಮಾತಿಗೆ ಸನ್ನೆಯಿಂದಲೇ ಸಮ್ಮತಿ ಸೂಚಿಸಿ ಹೊರಟು ಬಿಡ್ತಾರೆ. ಮಿತ್ರರಿಬ್ಬರು ಹೋದ ನಂತರ ಸಭಾಪತಿಗಳು ಮೌನವಾಗಿ ಆಚಾರ್ಯರನ್ನು ಹಿಂಬಾಲಿಸ್ತಾರೆ. ದೈವಾನುಗ್ರಹದಿಂದ ತಮಗೆ ಇಷ್ಟು ಬೇಗ ಗುರುಕೃಪೆ ಆಗತ್ತಾ ಅಂತ ಅವರು ನಿರೀಕ್ಷಣೆ ಮಾಡಿರೋದಿಲ್ಲ. ಇನ್ನು
ಈ ಕಡೆ ಬರೋಣ ಕತೆಗೆ. ನೀಲಮ್ಮ ಮತ್ತು ಮಂಗಯ್ಯ ಅಮ್ಮಾಳ್ ಇವ್ರಿಗೂ ಕೂಡ ತಮಗೆ ದೊರೆತಿದ್ದ ರಾಜನಂತಹ ರಾಜ ಕೈ ಜಾರ್ತಾನ ಅಂತ ಅವರು ಕೂಡ ನಿರೀಕ್ಷೆ ಮಾಡಿರೋದಿಲ್ಲ. ಅನಿರೀಕ್ಷಿತವಾಗಿ ನೀಲಮ್ಮನ ಮನೆಗೆ ಬಂದಿದ್ದ ರಾಜವನ್ನು ಮಂಗಯ್ಯ ಅಮ್ಮಾಳ್ ಮರಳು ಮಾಡಿ ಸೆಳ್ಕೊಂಡಿರ್ತಾಳೆ. ಆದರೆ ಮರುದಿನ ಬೆಳಗ್ಗೆನೆ ಆಕೆಯನ್ನು ಬಿಟ್ಟು ಮನೆ ಸೇರ್ಬೇಕಾದ ಪ್ರಸಂಗ ಕೂಡ ಬರುತ್ತೆ. ಯಾಕೆ ಅಂದರೆ ಸೀತಾರಾಮಯ್ಯವರು ಸತ್ತು ಹೋಗಿರ್ತಾರೆ. ಆ ದಿವಸವೇ ಮಂಗಳ ಆ ಮನೆಗೆ ಬಂದಿರ್ತಾಳೆ. ತಂದೆಯ ಶವವನ್ನು ದಹನ ಮಾಡಬೇಕು ಅನ್ನೋ ಅರಿವು ಇಲ್ಲದೆ ಮನೆಗೆ ಬಂದ ಹೆಂಡತಿ ಮಾವ ಅತ್ತೆಯರ ಜೊತೆಗೆ ಒಂದು ಮಾತು ಆಡದೆ ಅಲಕ್ಷ್ಯದ ನೋಟವನ್ನು ಬೀರಿ ಕೈಗೆ ಸಿಕ್ಕಿದ ಹಣವನ್ನು ತಗೊಂಡು ಮಂಗಯ್ಯ ಅಮ್ಮಾಳ್ ಮನೆಗೆ ರಾಜು ಬಂದಿರ್ತಾನೆ. ತನ್ನ ಗಂಡನ ಈ ರೀತಿಯ ವರ್ತನೆಯಿಂದ ಮಂಗಳ ಖಿನ್ನಳಾಗಿರ್ತಾಳೆ. ಜೀವ ಇಲ್ಲದೆ ತಮ್ಮ ಗಂಡನ ದೇಹದ ಮೇಲೆ ಹೊರಡಾಡ್ತಿದ್ದ ಸುಶೀಲಮ್ಮ ಮಗನ ವರ್ತನೆಯನ್ನ ಸೊಸೆಯ ಮನಸ್ಥಿತಿಯನ್ನ ಅರಿತಾರೆ. ಗೋವಿಂದಯ್ಯನನ್ನ ಕರೆದು, ರಾಜು ಎಲ್ಲಿಗೆ ಹೋದ್ನೋ ಪತ್ತೆ ಮಾಡಿ ಕರ್ಕೊಂಡು ಬಾಪ್ಪ ಗೋವಿಂದಯ್ಯ, ಮಂಗಳಿಯನ್ನು ನಿನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗು. ನಿನ್ನ ಮಾತಿಗೆ ಬರದೇ ಇದ್ರೆ ಅವಳ ಮಾತುಗಾದ್ರೂ ಒಂದು ಬೆಲೆ ಕೊಟ್ಟು ಬರ್ತಾನೇನೋ ನೋಡೋಣ ಅಂತ ಹೇಳಿದಾಗ ಆಗಲಿ ಅಂತ ಹೇಳಿಬಿಟ್ಟು ಮೌನವಾಗಿ ಗೋವಿಂದಯ್ಯ ಹೊರಡ್ತಾನೆ. ಆತನ ಜೊತೆಗೆ ಮಂಗಳನು ಹೊರಡ್ತಾಳೆ. ಅವರು ಹೊರಗೆ ಬರೋ ಅಷ್ಟೊತ್ತಿಗೆ ಸೀತಾರಾಮಯ್ಯನ ಶವದರ್ಶನಕ್ಕೆ ನರಸಿಂಹಯ್ಯ ಬರ್ತಾ ಇರ್ತಾನೆ. ನಮ್ಮ ಚಿಕ್ಕ ಯಜಮಾನ್ರು ಯಾವ ಕಡೆ ಹೋದ್ರು ಅಂತ ನೋಡಿದ್ರ ನರಸಿಂಹಯ್ಯ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ ಅಂತ ಹೇಳ್ತಾನೆ ಅವನು. ಒಂದೆರಡು ಕ್ಷಣ ಯೋಚನೆ ಮಾಡಿ ಅನಂತರ, ರಂಗರಾಜ ಭಟ್ರ ಮನೆ ನಿಮಗೆ ಗೊತ್ತಾ ಅಂತ ಕೇಳಿದಾಗ ಗೊತ್ತು ಅಂತನವನು. ಹಾಗಾದರೆ ಈ ಅಮ್ನೂರ್ನ ಕರ್ಕೊಂಡು ಹೋಗಲ್ಗೆ ಕೆಳಗಡೆ ಬಾಡಿಗೆ ಕೊಟ್ಟಿರೋ ಮನೆಯಲ್ಲಿ ನಿಮ್ಮ ಶಿವಲಿಂಗಯ್ಯ ಅವರ ಮೊದಲನೇ ಹೆಂಡತಿ ನೀಲಮ್ಮ ಇದ್ದಾಳೆ. ಬಹುಶಃ ಅವಳ ಮನೆಯಲ್ಲೇ ನಮ್ಮ ಚಿಕ್ಕ ಯಜಮಾನ್ರು ಇರಬಹುದು. ಅಲ್ಲಿ ಇಲ್ಲದೆ ಇದ್ದರೆ ತುಳಸಿ ತೋಟದ ದೇವಸ್ಥಾನದ ಹತ್ರಕ್ಕೆ ಕರ್ಕೊಂಡು ಬಾ ಅಮ್ಮವ್ರನ್ನ, ನಾನು ಅಲ್ಲಿ ಒಂದು ಮನೆ ಹತ್ರ ನಿಂತಿರ್ತೀನಿ ಅಂತ ಗೋವಿಂದಯ್ಯ ಹೇಳಿದಾಗ, ಆಗಲಿ ಸ್ವಾಮಿ ಅಂತ ಹೇಳಿಬಿಟ್ಟು ನರಸಿಂಹಯ್ಯ ಹೇಳ್ತಾನೆ. ಅವನ ಜೊತೆ ನೀವು ಹೋಗಿ ಅಮ್ಮ ಅವರೇ, ಅವರು ಹೋಗೋ ಮನೆಗಳು ಇನ್ನೂ ಕೆಲವಿದೆ, ಅಲ್ಲಿಗೆ ಹೋಗಿ ನಾನು ನೋಡ್ಕೊಂಬರ್ತೀನಿ ಅಂತ ಗೋವಿಂದಯ್ಯ ಹೇಳ್ತಾನೆ. ಮಂಗಳೇ ಮೌನವಾಗಿ ನರಸಿಂಹನ ಜೊತೆಗೆ ಹೊರಟು ನೀಲಮ್ಮನ ಮನೆಯನ್ನು ಸೇರ್ತಾಳೆ. ಗಂಗಮ್ಮ ತಿರಸ್ಕಾರ ದೃಷ್ಟಿಯಿಂದ ನರಸಿಂಹನ ಕಡೆಗೆ ನೋಡ್ತಾಳೆ. ಏನೋ ಮಗ, ನನ್ನ ಮನೆ ಬಾಗಿಲಿಗೆ ಬಂದಿದೆಯಾ ಅಂತಾಳೆ. ಆದರೆ ನರಸಿಂಹಯ್ಯ ಏನು ಮಾತಾಡಲ್ಲ, ಒಳಗೆ ನುಗ್ಗುತ್ತಾನೆ. ಅವನ ದಿಟ್ಟತನವನ್ನು ನೋಡಿ ಗಂಗಮ್ಮ ನೀಲಮ್ಮ ಇಬ್ಬರು ದಿಗ್ಭ್ರಾಂತರಾಗ್ತಾರೆ. ಮಂಗಳ ಮಾತ್ರ ಹೊರಗಡೆ ಅಂಗಳದಲ್ಲಿ ನಿಂತಿರ್ತಾಳೆ. ನೀಲಮ್ಮನಿಗೆ ಮಂಗಳಯ್ಯ ಪರಿಚಯನೂ ಕೂಡ ಇರೋದಿಲ್ಲ. ಶಿವಲಿಂಗಯ್ಯ ಅವರನ್ನು ಬಿಟ್ಟು ಆಕೆ ತವರಿಗೆ ಹೋದ ನಂತರ ರಾಜುವಿನ ಮದುವೆ ಆಗಿರುತ್ತೆ. ಯಾರು ಬೇಕಾಗಿತ್ರವ ನಿಮಗೆ ಅಂತ ಕೇಳಿದಾಗ, ನನ್ನ ಯಜಮಾನ್ರ ತಾಯಿ ಅಂತ ಮೆಲು ಧ್ವನಿಯಲ್ಲಿ ಮಂಗಳೇ ಹೇಳ್ತಾಳೆ. ಈ ದೈನ್ಯದ ಮಾತು ಕೇಳಿ ಆಕೆ ಯಾರು ಅನ್ನೋದು ನೀಲಮ್ಮನಿಗೆ ತಕ್ಷಣ ಅರ್ಥ ಆಗುತ್ತೆ. ಮೇಲ್ಗಡೆ ಮನೆ ಮಿಟುಕ್ಲಾಡಿ ಹತ್ರ ಮಿಲಮಿಲ ಅಂತ ಒದ್ದಾಡ್ತಾ ಇದ್ದಾನೆ, ಅಲ್ಲಿ ಹೋಗಿ ನೋಡ್ರಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಸರಿ, ಈ ರಾಜು, ಮಂಗಯ್ಯ ಅಮ್ಮಾಳು, ಶಿವಲಿಂಗಯ್ಯ, ನರಸಿಂಹಯ್ಯ ಇವ್ರ ಮೇಲೆಲ್ಲ ಇದ್ದ ಕೋಪವನ್ನು ತನ್ನ ಮಾತಲ್ಲಿ ತೋರಿಸಿ ಮಂಗಳ ಕಡೆ ತಿರುಗಿ ಗಂಗಮ್ಮ ಇಷ್ಟು ಮಾತು ಹೇಳಿರ್ತಾಳೆ. ಅಷ್ಟರಲ್ಲಿ ನರಸಿಂಹಯ್ಯ ಹೊರಗಡೆಗೆ ಬರ್ತಾನೆ. ಬಂದವನು ನೀಲಮ್ಮನನ್ನು ಗಂಗಮ್ಮನನ್ನು ಸಿಟ್ಟಿನಿಂದ ನೋಡ್ತಾನೆ, ಮಹಡಿ ಹತ್ತುತ್ತಾನೆ. ಮಂಗಳೇ ಕೂಡ ಅವನನ್ನು ಹಿಂಬಾಲಿಸ್ತಾಳೆ. ರಾಜುವಿನ ತೊಡೆ ಮೇಲೆ ಕೂತಿದ್ದ ಮಂಗೈ ಬೆಚ್ಚು ಬಿದ್ದವಳಾಗ ಎದ್ದು ನಿಂತ್ಕೊತಾಳೆ. ನರಸಿಂಹಯ್ಯನನ್ನು ನೋಡ್ತಾಳೆ. ಸರ್, ಚಿಕ್ಕಮ್ಮ ಅವರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನರಸಿಂಹಯ್ಯ ಹೇಳ್ತಾನೆ. ಬಂದಿದ್ದೀನಿ ನಾನು ಅನ್ನೋ ಹಾಗೆ ಮಂಗಳ ರಾಜು ಎದುರಿಗೆ ದೈನ್ಯವಾಗಿ ನಿಂತ್ಕೊತಾಳೆ. ನಿಮ್ಮ ತಂದೆಯವರು ತೀರ್ಕೊಂಡ ವಿಷಯ ನಿಮಗೆ ಗೊತ್ತಿಲ್ವಾ ಸರ್ ಅಂತ ಹೇಳಿಬಿಟ್ಟು ಹೇಳಿದಾಗ ಆ ಮಾತು ಕೇಳಿ ಮಂಗೈ ಸಿಡಿಲು ಬಡದ ಹಾಗೆ ಕಂಗಾಲಾಗ್ತಾಳೆ. ನರಸಿಂಹಯ್ಯನ ಮಾತಿಗೆ ಏನು ಉತ್ತರ ಕೊಡದೆ ಗರಬಡಿದವನ ಹಾಗೆ ರಾಜು ಕೂತಿರ್ತಾನೆ. ಯಾವಾಗ ನರಸಿಂಹಯ್ಯ ಅಂತ ಮಂಗೈ ನಿಧಾನವಾಗಿ ಕೇಳ್ತಾಳೆ. ಇವತ್ತು ಬೆಳಗ್ಗೆ ಅಂತ ಹೇಳ್ಬಿಟ್ಟು ನರಸಿಂಹಯ್ಯ ಹೇಳ್ತಾನೆ. ಹೇಳಿ ಮನೆಗೆ ಹೋಗೋಣ ಅಂತ ಮಂಗಳ ಹೇಳ್ತಾಳೆ. ಅವಳು ಆಜ್ಞೆ ಮಾಡಿದ್ಲೋ ಅಥವಾ ಪ್ರೀತಿಯಿಂದ ನೋಡಿದ್ಲೋ ಒಂದು ಗೊತ್ತಿಲ್ಲ. ಅಂತೂ ರಾಜು ಮಂತ್ರಮುಗ್ಧನಾಗಿ ಎದ್ದು ನಿಂತ್ಕೊತಾನೆ. ತಾನು ಅಲ್ಲಿಗೆ ಬಂದದ್ದಕ್ಕೋಸ್ಕರ ತನ್ನ ಗಂಡ ಸಿಟ್ಟಾಗ್ತಾನೆ ಅಂತ ಭಾವಿಸಿದ್ದ ಮಂಗಳಿಗೆ ಅವನ ವರ್ತನೆ ಆಶ್ಚರ್ಯ ಉಂಟು ಮಾಡುತ್ತೆ. ಅವಳ ಹಿಂದೆ ಅವನು ಅವ್ರ ಮನೆ ಕಡೆಗೆ ಹೊರಡ್ತಾನೆ. ಒಂದೆರಡು ಕ್ಷಣದ ಬಳಿಕ ನರಸಿಂಹಯ್ಯನು ಅಲ್ಲಿಂದ ಹೊರಡ್ತಾನೆ. ಅವನ ಮನಸ್ಸಿನ ತುಂಬ ನೀಲಮ್ಮ ಮತ್ತು ಮಂಗೈ ಅಮ್ಮಾಳರ ಅನೀತಿಯ ಜೀವನಕ್ಕೆ ತಕ್ಕ ಶಾಸ್ತ್ರಿ ಮಾಡಬೇಕು ಅನ್ನೋ ಯೋಚನೆ ತುಂಬಿಕೊಂಡಿರುತ್ತೆ. ಮಹಡಿಯಿಂದ ಇಳಿಬೇಕಾದ್ರೆ ಗಂಗಮ್ಮ ತನ್ನ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ದೂರ ದೂರ ನೋಡ್ತಾ ಇದ್ದಿದ್ದು ನರಸಿಂಹಯ್ಯನಿಗೆ ಕಾಣಿಸುತ್ತೆ. ಆ ಕ್ಷಣದಲ್ಲಿ
ಹಿಂದೆ ಈಕೆ ಮಹಾದೇವಮ್ಮನಿಗೆ ಮಾಡಿಸಿದ್ದ ಶೂನ್ಯದ ವಿಷಯ ನೆನಪಾಗುತ್ತೆ. ಹಾಗೆಯೇ ಭದ್ರಯ್ಯನನ್ನು ಕೂಡ ನೆನೆಸ್ಕೊತಾನೆ. ಹೊಸ ವಿಚಾರ ತಿಳಿದ ಹಾಗೆ ಗೆಲುವಿನ ಮುಖದಿಂದ ಮುಂದಕ್ಕೆ ನಡೀತಾನೆ. ಅದೇ ಸಂಜೆ ಮಾತು ಕೊಟ್ಟ ಹಾಗೆ ಹಲಸೂರು ಕೆರೆ ಹತ್ತಿರಕ್ಕೆ ಭದ್ರಯ್ಯ ಬರ್ತಾನೆ. ನರಸಿಂಹಯ್ಯ ಅವರಿಬ್ಬರು ಅಲ್ಲಿ ಭೇಟಿ ಮಾಡ್ತಾರೆ. ಶಿಷ್ಯರ ಮಾತಿನ ನಡುವೆ, ಗುರು ಮತ್ತು ಶಿಷ್ಯರ ಮಾತಿನ ನಡುವೆ ನೀಲಮ್ಮ ಮತ್ತು ಮಂಗಯ್ಯಮ್ಮಳರ ವಿಷಯವನ್ನು ನರಸಿಂಹಯ್ಯ ತರ್ತಾನೆ. ಉದ್ದೇಶಪೂರ್ವಕವಾಗಿ ಈ ಸಂಗತಿಯನ್ನು ನರಸಿಂಹಯ್ಯ ಹೇಳಿರ್ತಾನೆ. ತಕ್ಷಣ ಭದ್ರಯ್ಯ ರಾಮಲಿಂಗಂ ಅವರ ಮನೆ ವಿಳಾಸವನ್ನು ಕೊಡ್ತಾನೆ. ಈಗಲೇ ನೀನು ಹೋಗ್ಬಿಟ್ಟು ಅವರಿಬ್ಬರನ್ನು ಕರ್ಕೊಂಡು ಬಂದುಬಿಡು ಅಂತ ಹೇಳಿಬಿಟ್ಟು ಭದ್ರಯ್ಯ ಹೇಳ್ತಾನೆ. ತನ್ನ ಹಂಚಿಕೆ ಕೈ ಕೂಡ್ತು ಅಂತ ನರಸಿಂಹಯ್ಯಂಗೆ ಸಂತೋಷ ಆಗತ್ತೆ. ಸುಮಾರು ರಾತ್ರಿ 8 ಗಂಟೆ ಹೊತ್ತಿಗೆ ಯಾರಿಗೂ ತೊಂದರೆ ಆಗದ ಹಾಗೆ ತಾನು ಗಂಡನ ಮನೆ ಸೇರೋ ಆಸೆಯಿಂದ ನೀಲಮ್ಮನ ರಾಜವನ್ನು ವಶ ಮಾಡಿಕೊಂಡು ಆಜೀವ ಪರ್ಯಂತ ಅವನ ದೇಹವನ್ನು, ಐಶ್ವರ್ಯವನ್ನು ಅನುಭವಿಸ್ಬೇಕು ಅನ್ನೋ ಆಸೆಯಿಂದ ಮಂಗಯ್ಯಮ್ಮಳು ಇವರು ಕೂಡ ನರಸಿಂಹಯ್ಯನ ಜೊತೆಗೆ ಭದ್ರಯ್ಯನ ನೆಲಮಾಳಿಗೆಯನ್ನು ಸೇರ್ತಾರೆ. ಇದೇ ನರಸಿಂಹಯ್ಯನ ವಾಕ್ಚಾತುರ್ಯಕ್ಕೆ ಮರುಳಾಗಿ ಗಂಗಮ್ಮ ಮಗಳನ್ನು ಮಾತ್ರ ಕಳಿಸಿ ತಾನು ಮನೆಯಲ್ಲಿ ಉಳ್ಕೊಂಡಿರ್ತಾಳೆ. ಮಲಗೋ ಹೊತ್ತಿಗೆ ರಾಜು ಬಂದರೆ ಅವನ ಮನಸ್ಸನ್ನು ಮತ್ತೆ ನೀಲಮ್ಮನ ಕಡೆ ಹೊರಳಿಸ್ಬೇಕು ಅಂತ ಆಕೆ ಹಂಚಿಕೆ ಆಗಿರುತ್ತೆ. ಆದರೆ ಮಂಗಳಿಯ ಆಕರ್ಷಕ ನಡೆ ನುಡಿಗಳಿಂದ ಅವನು ಮುಗ್ಧನಾಗಿರ್ತಾನೆ. ತನ್ನ ತಂದೆ ಚಿತೆಗೆ ಬೆಂಕಿ ಹಚ್ಚುವಾಗ್ಲೇ ಪರಸ್ತ್ರೀಯರನ್ನು ಕೂಡುವ ತನ್ನ ಬಯಕೆಗೂ ಕೂಡ ಬೆಂಕಿ ಹಚ್ಚಿದ್ದಾನೆ ಅನ್ನೋದು ಈ ಗಂಗಮ್ಮಂಗೆ ಗೊತ್ತಿರೋದಿಲ್ಲ. ಹಾಗೆ ತನ್ನ ಮಗಳ ಭವಿಷ್ಯದ ಬಗ್ಗೆ ಭವ್ಯವಾದ ಕನಸನ್ನು ಕಟ್ಟಿಕೊಂಡು ಮಲಗುತ್ತಾಳೆ. ಹಾಗೆ ಮೈ ಮರೆಯೋ ಹಾಗಾಗುತ್ತೆ ಈ ಕಡೆ ನೀಲಮ್ಮಂಗು ಮತ್ತು ಮಂಗೈಗೂ ಕೂಡ. ಏಕೆಂದರೆ ನೆಲಮಾಳಿಗೆಯನ್ನು ಸೇರಿದಾಗ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಂದು ಅರ್ಧ ಗಂಟೆ ಕಳೆದ ನಂತರ ಈ ಭದ್ರಯ್ಯ ತಲೆ ಬುರುಡೆಯಲ್ಲಿದ್ದ ಒಂದು ತೀರ್ಥವನ್ನು ಅವ್ರಿಗೆ ಕೊಟ್ಟಿರ್ತಾನೆ. ಅವರು ಕುಡಿದ ನಂತರ ಇವತ್ತು ರಾತ್ರಿ ನೀವಿಬ್ಬರು ಇಲ್ಲೇ ಮಲ್ಕೋಬೇಕು ಅಂಥೇಳಿ ಹೇಳ್ತಾನೆ. ಆ ಮಾತನ್ನು ಕೇಳಿ ನೀಲಮ್ಮ ಮತ್ತು ಮಂಗಯ್ಯ ಪರಸ್ಪರ ಮುಖ ನೋಡ್ಕೊಳ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಆಗಲಿ ಅಂತ ತಲೆ ಆಡಿಸಿ ಸಮ್ಮತಿ ಸೂಚಿಸ್ತಾರೆ. ಮರುದಿನ ಬೆಳಗ್ಗೆ ನೀಲಮ್ಮನ ಕಣ್ಣಿಗೆ ಶಿವಲಿಂಗಯ್ಯನವ್ರ ಹಾಗೆ ಮತ್ತು ಮಂಗಯ್ಯ ಅಮ್ಮಳ ಕಣ್ಣಿಗೆ ರಾಜುವಿನ ಹಾಗೆ ಇದೇ ಭದ್ರಯ್ಯ ಕಾಣಿಸ್ಕೊಳ್ತಾನೆ. ಆನಂದಿತರಾದ ಆ ಇಬ್ಬರು ಹೆಂಗಸರು ತಮ್ಮ ತಮ್ಮ ಮನೆಗಳನ್ನು ಮರೀತಾರೆ. ನೆಲಮಾಳಿಗೆಯಲ್ಲಿ ತಮ್ಮ ತಮ್ಮ ಪ್ರಿಯನ ಜೊತೆಗೆ ಇದ್ದೀವಿ ಅಂತ ಭಾವಿಸ್ಕೊಂಡು ಅಲ್ಲೇ ಇರ್ತಾರೆ. ಆವತ್ತಿನಿಂದ ಭದ್ರಯ್ಯ ತನ್ನ ತಲೆ ಕೂದಲನ್ನು ಕತ್ತರಿಸೋದಿಲ್ಲ. ಆದಷ್ಟು ಸುಂದರನಾಗಿ ಕಾಣಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಮಂಗೈ ಮತ್ತು ನೀಲಮ್ಮ ಅವರ ಹತ್ರಕ್ಕೆ ತನ್ನ ವಿಷಯಾಸಕ್ತಿಗಳ ಬಗೆಬಗೆಯ ಆಸೆಗಳನ್ನು ಪೂರೈಸ್ಕೊಳ್ಳೋದ್ರಲ್ಲಿ ಮಗ್ನನಾಗ್ತಾನೆ. ಅವನಿಗೆ ಮುಂದಿನ 3 ತಿಂಗಳು ಕೇವಲ 3 ದಿನಗಳ ಹಾಗೆ ಕಳೆದು ಹೋಗಿರುತ್ತೆ. ಅಷ್ಟರಲ್ಲಿ ಅವನಿಗೆ ಅವ್ರ ಬಗ್ಗೆ ಬೇಜಾರಾಗಕ್ಕೆ ಶುರುವಾಗುತ್ತೆ. ಈ ಅವಧಿನಲ್ಲಿ ಅವನಿಗೆ ಪ್ರತಿಕ್ಷಣ ಕಾಡಿಸ್ತಾ ಇದ್ದಿದ್ದು ರುಕ್ಮಿಣಿ ಮಾತ್ರ. ಆದರೆ ಅವಳೊಬ್ಬಳನ್ನ ವಶಪಡಿಸ್ಕೊಳ್ಳೋಕೆ ಅವನ ಕೈಲಿ ಸಾಧ್ಯ ಆಗಿರೋದಿಲ್ಲ. ಅದೊಂದೇ ಕೊರಗು ಭದ್ರಯ್ಯನನ್ನು ಕಾಡ್ತಾ ಇರುತ್ತೆ. ಒಂದು ದಿವಸ ಭದ್ರಯ್ಯ ತನ್ನ ಆಸೆಯನ್ನು ತಡಿಲಾರದೆ ಒಂದು ಹೊಸ ತಂತ್ರವನ್ನು ಪ್ರಯೋಗ ಮಾಡ್ತಾನೆ. ತನ್ನ ಕೋಣೆಯ ಬಾಗಿಲನ್ನು ಭದ್ರಪಡಿಸ್ಕೊಂಡು ಕಿಟಕಿ ಕಡೆ ನೋಡ್ತಾ ರುಕ್ಮಿಣಿ ನಿಂತಿರ್ತಾಳೆ. ಆ ಸಮಯದಲ್ಲಿ ಭದ್ರಯ್ಯ ತನ್ನ ಮಹಾಶಕ್ತಿಯನ್ನು ಉಪಯೋಗಿಸಿ ಅವಳಿಗೆ ಪ್ರಜ್ಞೆ ತಪ್ಪಿಸ್ತಾನೆ. ಮೂರ್ಛಿತಳಾದ ರುಕ್ಮಿಣಿ ದಪ್ಪಂತ ಕೆಳಗೆ ಬೀಳ್ತಾಳೆ. ತಕ್ಷಣ ಇವನು ಬಾಗಿಲನ್ನು ಒಡಿತಾನೆ. ಆತುರದಿಂದ ಒಳಗಡೆಗೆ ಪ್ರವೇಶ ಮಾಡ್ತಾನೆ. ಆದರೆ ಅವಳಿಗೆ 3 ಮಾರು ದೂರದಲ್ಲಿ ಅವನನ್ನು ತಡೆದು ನಿಲ್ಲಿಸುತ್ತೆ ಉಗ್ರ ಜ್ವಾಲೆ. ಅಗೋಚರವಾಗಿ ಅಗ್ನಿಗೆ ಆಹುತಿಯಾಗೋ ಭಯದಿಂದ ಈ ಭದ್ರಯ್ಯ ದೂರ ನಿಂತ್ಕೊಳ್ತಾನೆ. ಆದರೆ ಅವನ ಕಣ್ಣಲ್ಲೂ ಕೂಡ ಕೆಂಪು ಕೋಪದ ಅಗ್ನಿವರ್ಷ ಆಗ್ತಾ ಇರುತ್ತೆ. ನರಸಿಂಹ ಇವಳನ್ನ ಎಳ್ಕೊಂಡೋಗಿ ಕಂಬದ ಹತ್ರ ನಿಲ್ಲಿಸಿ ಹಗ್ಗ ಬಿಗಿರಿ ಅಂತ ಹೇಳೋ ಆ ಹೆಂಗಸರಿಗೆ ಅಂತ ಹೇಳಿಬಿಟ್ಟು ನರಸಿಂಹಯ್ಯನಿಗೆ ಆಜ್ಞಾಪಿಸ್ತಾನೆ. ಭದ್ರಯ್ಯನ ಮಾತನ್ನು ನರಸಿಂಹಯ್ಯ ಪರಿಪಾಲಿಸ್ತಾನೆ. ಮಂಗೈ ಮತ್ತು ನೀಲಮ್ಮ ರುಕ್ಮಿಣಿನ ಎಳ್ಕೊಂಡು ಹೋಗ್ತಾರೆ. ಪೂಜಾ ಮಂದಿರದಲ್ಲಿದ್ದ ಕಂಬಕ್ಕೆ ಅವಳನ್ನು ಒರಗಿಸಿ ಹಗ್ಗವನ್ನು ಕಟ್ತಾರೆ. ಆನಂತರ ತಲೆ ಬುರುಡೆಯಲ್ಲಿದ್ದ ನೀರನ್ನು ತಗೊಂಡು ರುಕ್ಮಿಣಿಯ ಮುಖಕ್ಕೆ ಎರಚ್ತಾನೆ ಭದ್ರಯ್ಯ. 1-2 ಕ್ಷಣಗಳಲ್ಲಿ ಆಕೆಗೆ ತಿಳಿವು ಬರುತ್ತೆ. ಆಸೆ ತೀರದೆ ಈ ಕೋಪ ಭದ್ರಯ್ಯನಿಗೆ ಆರೋದಿಲ್ಲ. ಪ್ರಜ್ಞೆ ಬಂದುತ್ತೆ ರುಕ್ಮಿಣಿಗೆ. ಆಗ ತನ್ನ ಕಂಬಕ್ಕೆ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕಾಳಿ ಥರ ಅವಳು ತನ್ನ ನೋಟವನ್ನು ಭದ್ರಯ್ಯನ ಕಡೆಗೆ ಬಿಡ್ತಾಳೆ. ತಕ್ಷಣ ಅಂತ ನೀನು ಅವಳು ಸೇರಿಕೊಂಡು ಚೆಂದಾಗಿ ಬಿಗಿರಿ ಅವಳಿಗೆ ಅಂತ ಹೇಳಿಬಿಟ್ಟು ಒಂದು ಬಿದಿರಿನ ಕೋಲನ್ನು ಮಂಗೈ ಅಮ್ಮಳ ಕೈಗೆ
ಕೊಡ್ತಾನೆ. ಆಕೆ ಒಂದು ಕ್ಷಣ ಅನುಮಾನಿಸ್ತಾ ನಿಂತ್ಕೊತಾಳೆ. ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ, ಬಿಗಿದ್ಯೋ, ನಾನೇ ಇಲ್ಲ ನಿಂಗೆ ಬಿಗಿಲೋ ಅಂತ ಹೇಳ್ಬಿಟ್ಟು ಅವಳ ಮೇಲೆ ಜೋರು ಮಾಡ್ತಾನೆ. ಅವನ ಮಾತು ಮತ್ತು ನಡತೆಗಳಿಗೆ ಭಯಪಟ್ಟ ಮಂಗೈ ಕೀಲು ತಿರುಗಿಸಿದ ಯಂತ್ರದ ಹಾಗೆ ರುಕ್ಮಿಣಿಯನ್ನು ಥಳಿಸಕ್ಕೆ ಶುರು ಮಾಡ್ತಾಳೆ. ತಡೆದು ರುದ್ರನಗೆಯನ್ನು ಭದ್ರಯ್ಯ ಬೀರ್ತಾ ಇರ್ತಾನೆ. ತುಟಿ ಎರಡು ಮಾಡದೆ ರುಕ್ಮಿಣಿ ಏಟನ್ನು ಸಹಿಸ್ತಿರ್ತಾಳೆ. ಆಕೆ ಮೈಯಿಂದ ರಕ್ತನೂ ಚಿಮ್ಮಕ್ಕೆ ಶುರು ಆಗುತ್ತೆ. ಹೊಡೆದು ಸಾಕಾಗಿದ್ದ ಮಂಗೈ ಕೂಡ ಮೂರ್ಛಿತಳಾಗ್ತಾಳೆ. ಇನ್ನು ನಿನ್ನ ಸರದಿ ಇವಾಗ ಅಂತ ಹೇಳ್ಬಿಟ್ಟು ನೀಲಮ್ಮನ ಕಡೆಗೆ ನೋಡಿ ಭದ್ರಯ್ಯ ಆಜ್ಞಾಪಿಸ್ತಾನೆ. ಅವನ ಆಜ್ಞೆಯನ್ನು ಪಾಲಿಸೋಕ್ಕೆ ಇವಳು ಕೂಡ ಅಳುಕೊಂತಾನೆ ಬಿದಿರುಕೋಲನ ಕೈಗೆ ತಗೊತಾಳೆ. ಆದರೆ ಆಕೆಗೆ ಒಂದು ಪೆಟ್ಟು ಕೊಡೋಕ್ಕೂ ಕೂಡ ಆಕೆ ಕೈಲಿ ಸಾಧ್ಯ ಆಗೋದಿಲ್ಲ. ಭಯದಿಂದ ಹಾಗೆ ಸ್ಮೃತಿ ತಪ್ಪಿ ಕೆಳಗೆ ಬಿದ್ದು ಹೋಗ್ತಾಳೆ. ಅವಳ ದುರ್ಬಲ ಮನಸ್ಸನ್ನು ನೋಡಿ ಭದ್ರಯ್ಯಂಗೂ ಕೂಡ ನಗು ಬರುತ್ತೆ. ಗಹಗಹಿಸಿ ನಗುತ್ತಾನೆ. ನರಸಿಂಹಯ್ಯ ಹಿಡಿದು ನಿಂತಿದ್ದ ಹೆಂಡದ ಸೀಸೆಯನ್ನು ಕಿತ್ತುಕೊಂಡು ಘಟಘಟನೆ ಕುಡಿತಾನೆ. ತನ್ನ ಕೋಣೆಗೆ ಹೋಗಿ ಉರುಳುಕೊಳ್ತಾನೆ. ಮರುದಿನ ಬೆಳಗ್ಗೆ ಆಗುತ್ತೆ. ರಾಮಲಿಂಗಂ ನೆಲ್ಮಾಳಿಗೆಗೆ ಬರ್ತಾರೆ. ಪೂಜಾ ಮಂದಿರದಲ್ಲಿ ಕಂಬಕ್ಕೆ ರುಕ್ಮಿಣಿಯನ್ನು ಬಿಗಿಸಿದ್ದರಿಂದ ಆಕೆ ಅವರ ದೃಷ್ಟಿಗೆ ಬೀಳೋದಿಲ್ಲ. ಮಂಗೈ ಮತ್ತು ನೀಲಮ್ಮ ಅವ್ರ ಮುಂದೆ ಓಡಾಡ್ತಾ ಇರ್ತಾರೆ. ವಯ್ಯಾರದಿಂದಲೇ ಓಡಾಡ್ತಿರ್ತಾರೆ. ಆದರೂ ಕೂಡ ರಾಮಲಿಂಗಂ ಯಾರ ಜೊತೆಗೂ ಮಾತನ್ನು ಆಡದೆ ಹೊರಟೋಗಿರ್ತಾರೆ. ಭದ್ರಯ್ಯನಿಗೆ ಮಾತ್ರ ಅವರ ಮುಖದಲ್ಲಿದ್ದ ಅಸಮಾಧಾನ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಂಗೈ ಮತ್ತು ನೀಲಮ್ಮ ಅವ್ರ ಬಗ್ಗೆ ಕೂಡ ಅವನಿಗೆ ಬೇಸರ ಆಗಿರುತ್ತೆ. ಹಾಗಾಗಿ ಆವತ್ತಿನ ದಿವಸ ಮಧ್ಯಾಹ್ನದಿಂದ ಅವನು ಮಾರಕ ಪೂಜೆಯನ್ನು ಪ್ರಾರಂಭ ಮಾಡ್ತಾನೆ. ಸಂಜೆ ಸುಮಾರು 5 ಗಂಟೆ ಹೊತ್ತಿಗೆ ನೆಲ್ಮಾಳಿಗೆಯಿಂದ ಹೊರಡ್ತಾಳೆ ನೀಲಮ್ಮ. ನೇರವಾಗಿ ತನ್ನ ಮನೆಯನ್ನು ಸೇರ್ತಾಳೆ. ಮಗಳನ್ನು ಕಾಣದೆ ಚಿಂತೆಯಿಂದ ಕೊರಗ್ತಾ ಹಾಸಿಗೆ ಹಿಡಿದಿದ್ದ ಗಂಗಮ್ಮನಿಗೆ ನೀಲಮ್ಮನನ್ನು ನೋಡಿ ನವಚೇತನ ಬಂದಂಗೆ ಆಗುತ್ತೆ. ಆದರೆ ಅದೇ ದಿನ ರಾತ್ರಿ ಸುಮಾರು 1 ಗಂಟೆ ಹೊತ್ತಿಗೆ ಆ ಮಗಳ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಅದನ್ನು ನೋಡಿ ಗಂಗಮ್ಮನಿಗೆ ಸಮಸ್ತ ಬಲವು ಹುಡುಗದ ಹಾಗೆ ಆಗುತ್ತೆ. ಇನ್ನು ಇದಾದ 3 ದಿನ ಆದಮೇಲೆ ಮಂಗೈ ಕೂಡ ನೆಲ್ಮಾಳಿಗೆಯಿಂದ ಹೊರಗಡೆಗೆ ಬರ್ತಾಳೆ. ತನ್ನ ಮನೆಯನ್ನು ಸೇರ್ತಾಳೆ. ಆದರೆ ಅದೇ ರಾತ್ರಿನೇ ಕೊನೆ ಉಸಿರನ್ನ ಎಳಿತಾಳೆ. ಗೃಹಸ್ಥ ಆಶ್ರಮದಿಂದ ಭಟ್ರು ಕೂಡ ಪಾರಾಗಬೇಕಾಗಿ ಬರುತ್ತೆ. ಇನ್ನು ರುಕ್ಮಿಣಿಗೂ ಸಹ ಅದೇ ಗತಿಯನ್ನು ಕಾಣಿಸ್ಬೇಕು ಅಂತ ಭದ್ರಯ್ಯ ಯೋಚನೆ ಮಾಡ್ತಾನೆ. ಆದರೆ ತನ್ನ ಆಸೆ ತೀರ್ಸೋಕ್ಕೆ ಮುಂಚೆ ಅವಳನ್ನು ಸಾವಿನ ಬಾಯಿಗೆ ನೂಕಬಾರ್ದು ಅಂತ ಅವನು ಯೋಚನೆ ಮಾಡ್ತಾನೆ. ಇನ್ನು ರಾಮಲಿಂಗಂ ಅವರು ಬಂದು ಹೋದ 4ನೇ ದಿವಸ ಬೆಳಗ್ಗೆ ನರಸಿಂಹಯ್ಯನ ವಾಕ್ಚಾತುರ್ಯಕ್ಕೆ ಬೆರಗಾದ ಗಿರಿವಿ ಅಂಗಡಿ ಚಂದನಮಲ್ ಭದ್ರಯ್ಯನನ್ನು ನೋಡಲಿಕ್ಕೆ ಅಂತ ಬರ್ತಾನೆ. ನೆಲಮಾಳಿಗೆ ಸುಳುವು ಕೊಡದೆ ರಾಮಲಿಂಗಂ ಅವರ ಮನೆಯ ಹೊರಗಿನ ಕೋಣೆಯಲ್ಲಿ ಅವನಿಗೆ ಭದ್ರಯ್ಯ ದರ್ಶನವನ್ನು ಕೊಡ್ತಾನೆ. ತನ್ನ ಆರ್ಥಿಕ ದುಸ್ಥಿತಿಗೆ ಬಂದಿರೋದು, ತನ್ನ ವ್ಯಾಪಾರ ವ್ಯವಹಾರ ಇತ್ಯಾದಿಗಳೆಲ್ಲವನ್ನೂ ಚಂದನಮಲ್ ಭದ್ರಯ್ಯನಿಗೆ ಹೇಳ್ತಾನೆ. ಅವುಗಳ ಅಭಿವೃದ್ಧಿಗೋಸ್ಕರ ಸಲಹೆಯನ್ನು ಕೊಡಿ ಅಂತಲೂ ಕೇಳ್ಕೊಳ್ತಾನೆ. ಹಣ್ಣು ಕಾಯಿ ಕೊಟ್ಟು ಮಧ್ಯಾಹ್ನಕ್ಕೆ ನಿಮ್ಮ ಹೆಂಗಸರನ್ನು ಕಳಿಸಿ ಅಂತ ಭದ್ರಯ್ಯ ಹೇಳ್ತಾನೆ. ಹಾಗೆಯೇ ಚಂದನಮಲ್ ಮಾಡ್ತಾನೆ. ಅವನ ಹೆಂಡತಿ ಲಕ್ಷ್ಮೀ ರಾಣಿ ಪೂಜಾ ದ್ರವ್ಯಗಳ ತಟ್ಟೆ ಜೊತೆಗೆ ರಾಮಲಿಂಗಂ ಅವರ ಮನೆಗೆ ಬರ್ತಾಳೆ. ನರಸಿಂಹಯ್ಯ ಅವಳನ್ನ ನೆಲಮಾಳಿಗೆಗೆ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾನೆ. ಬುರ್ಕ ಹಾಕ್ಕೊಂಡು ಕಾಲಂದಿಗೆ ಚೈನು ಒಡ್ಯಾಣಗಳ ಗೆಜ್ಜೆ ಸದ್ದು ಮಾಡ್ಕೊತ ನೆಲಮಾಳಿಗೆಗೆ ಬಂದ ಈ ಲಕ್ಷ್ಮೀ ರಾಣಿ ಪೂಜಾ ಮಂದಿರವನ್ನು ಹೋಗ್ತಾಳೆ. ನಿಧಾನವಾಗಿ ಬುರ್ಕಿಯನ್ನು ಓರೆ ಮಾಡ್ತಾಳೆ. ಮರುಕ್ಷಣದಲ್ಲೇ ಅವಳ ಕೈಯಲ್ಲಿದ್ದ ಪೂಜಾ ದ್ರವ್ಯಗಳ ತಟ್ಟೆ ಕೆಳಗಡೆಗೆ ಉರುಳು ಬೀಳುತ್ತೆ. ಏಕೆಂದರೆ ರಕ್ತಸಿಕ್ತಳಾಗಿ ಕಂಬಕ್ಕೆ ಬಿಗಿಯಲ್ಪಟ್ಟಿದ್ದ ರುಕ್ಮಿಣಿಯನ್ನು ನೋಡಿ ಆಕೆಗೆ ತುಂಬ ಭಯ ಆಗುತ್ತೆ. ಭಯದಿಂದ ನಡುಗಕ್ಕೆ ಶುರು ಮಾಡ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.